ವೀಕ್ಷಕರೇ ನಮಸ್ಕಾರ. ವಿಧಿ ಮನುಷ್ಯನ ಬಾಳಲ್ಲಿ ಎಷ್ಟೆಲ್ಲ ಕೆಟ್ಟ ಆಟವನ್ನು ಆಡುತ್ತೆ ನೋಡಿ. ಈಗಿದ್ದ ಮನುಷ್ಯ ಮತ್ತೆ ಇರಲ್ಲ ಅನ್ನೋದನ್ನು ಕೆಲವು ಸಲ ನಂಬೋದಕ್ಕೂ ಕಷ್ಟ ಆಗುತ್ತೆ. ಉಸಿರು ಅನ್ನೋದು ಯಾವ ಕ್ಷಣದಲ್ಲೂ ಬೇಕಾದರೂ ನಿಂತು ಹೋಗ್ಬೋದು. ಇಲ್ಲೊಬ್ಬ ಯುವಕನ ಬದುಕಿನಲ್ಲೂ ಹಾಗೆಯೇ ಆಯಿತು ಅನ್ನೋದು ನೋವಿನ ವಿಚಾರ. ಜೀವನದಲ್ಲಿ ನಾವು ಅದಾಗಬೇಕು ಇದಾಗಬೇಕು ಅಂತ ಆಸೆ ಪಡ್ತಾ ಇರ್ತೀವಿ. ಎಷ್ಟೋ ಸಲ ಹಣಕ್ಕಾಗಿ ಆಸ್ತಿಗಾಗಿ ನಮ್ಮಲ್ಲೇ ಬಡ್ದಾಡ್ಕೋತೀವಿ. ಆದರೆ ಜೀವನ ಏನೂ ಇಲ್ಲ, ದೇವರು ಮನಸ್ಸು ಮಾಡಿದರೆ ನಮ್ಮ ಜೀವನ ಕೊನೆ ಯಾವ ಕ್ಷಣ ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ನಾವು ಮನುಷ್ಯನ ಜೀವನವನ್ನು ಉದಾಹರಣೆಯಾಗಿ ನೀಡ್ಬೋದು. ನಿಜ ಜೀವನದಲ್ಲಿ ಆತನ ಏನು ಸಂಪಾದನೆ ಮಾಡಿದ್ದಾನೆ ಅಂದರೆ ಪ್ರೀತಿ, ವಿಶ್ವಾಸ ಮತ್ತು ನಂಬಿಕೆಗಳನ್ನು ಮಾತ್ರ. ಅಂತಹ ಒಂದು ವಿಚಾರಕ್ಕಾಗಿ ನಾನು ಈ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಆತ ಕೊಡಗಿನ ಮಡಿಕೇರಿ ಸಮೀಪದ ಯುವಕ. ಆತನಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಕ್ಕಿತ್ತು. ಖುಷಿಯಾಗಿದ್ದ ಯುವಕ ನೂರಾರು ಕನಸುಗಳೊಂದಿಗೆ ಕಾರಿನಲ್ಲಿ ಸ್ನೇಹಿತರ ಜೊತೆ ಬಾಗಲಕೋಟೆಯಲ್ಲಿ ಪ್ರಯಾಣಿಸುತ್ತಿದ್ದರು. ಈ ವೇಳೆ ಯಮ ಸ್ವರೂಪದಲ್ಲಿ ಬಂದ ಲಾರಿಯೊಂದು ಕಾರಿಗೆ ಅಪ್ಪಳಿಸುತ್ತೆ. ಕಾರು ಪುಡಿಯಾಗುತ್ತೆ. ಸ್ಥಳದಲ್ಲೇ ಓರ್ವ ಉಸಿರು ಚೆಲ್ತಾರೆ. ಸುಂಟಿಕೊಪ್ಪದ ರಂಜನ್ ಆಸ್ಪತ್ರೆಯಲ್ಲಿ ಕೊನೆಯುಸಿರಿಳಿತಾರೆ. ಇವರು ಸುಂಟಿಕೊಪ್ಪ ಸಮೀಪದ ಗರಗಂದೂರು ಗ್ರಾಮದ ನಿವೃತ್ತ BSNL ಉದ್ಯೋಗಿ ಹಾಗೂ ಶ್ರೀ ಕುರುಂಬ ಭಗವತಿ ಕೊಡಂಗಲ್ಲೂರಮ್ಮ ದೇವಸ್ಥಾನದ ಮುಖ್ಯಸ್ಥ ರಾಜಣ್ಣ ಅವರ ಪುತ್ರ. ವಿಧಿ ಯುವಕನ ಬಾಳಲ್ಲಿ ಅದೆಂತಹ ಆಟವಾಡಿತು ಅಂದರೆ ರಂಜನ್ ಪತ್ನಿ ಹಾಗೂ 8 ತಿಂಗಳ 2 ಮುದ್ದಾದ ಅವಳಿ ಮಕ್ಕಳನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿದ್ದಾರೆ. ವಾರದ ಹಿಂದೆಯಷ್ಟೇ ರಂಜನ್ ಅವರಿಗೆ ಉದ್ಯೋಗದಲ್ಲಿ ಬಡ್ತಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರು ಬಾಗಲಕೋಟೆಯಲ್ಲಿ ತಮ್ಮ ಭವಿಷ್ಯವನ್ನು ಕಾಣುವಂತಹ ಕನಸು ಕೂಡ ಕಟ್ಕೊಂಡಿದ್ರು. ಆದರೆ ಜೀವನದಲ್ಲಿ ಬಡ್ತಿ ಹೊಂದುವ ಅವಕಾಶವನ್ನು ಆ ಭಗವಂತ ಇವರಿಗೆ ಒದಗಿಸಲೇ ಇಲ್ಲ. ದೇವರ ಆಣತಿ ಇದ್ದಷ್ಟೇ ಭೂಮಿ ಮೇಲೆ ಮನುಷ್ಯನ ಬದುಕು. ಆತನ ಆಣತಿ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಭೂಮಿ ಮೇಲೆ ಅಲುಗಾಡುವುದಿಲ್ಲ ಅಂತಾರೆ. ಕೆಲವೊಂದು ಸಲ ಈ ಮಾತು ಎಷ್ಟು ಸತ್ಯ ಅನಿಸುತ್ತೆ. ಈ ಬಗ್ಗೆ ನಿಮಗೇನನಿಸುತ್ತೆ ಅನ್ನೋದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.